ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 7ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಬದುಕಿಗಾರ್ ನಾಯಕರು, ಏಕನೋ ಅನೇಕರೋ, ವಿಧಿಯೋ ಪೌರುಷವೋ, ಧರ್ಮವೋ ಅಂಧಬಲವೋ, ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ನಮ್ಮ ಜೀವನವನ್ನು ನಡೆಸುವವರು ಯಾರು? ಯಾರು ಈ ಬದುಕಿಗೆ ನಾಯಕರು? ಒಬ್ಬನ ಅಥವಾ ಅನೇಕರಿದ್ದಾರಾ? ನಮ್ಮ ಬದುಕಿನಲ್ಲಿ ನಡೆಯುವುದು ಎಲ್ಲವೂ ವಿಧಿಲೀಲೆಯ ಅಥವಾ ಎಲ್ಲವೂ ಸ್ವಪ್ರಯತ್ನದಿಂದ ನಡೀತಾ ಇದೆಯಾ? ಧರ್ಮ ನಮ್ಮ ಜೀವನವನ್ನು ಮುನ್ನಡೆಸ್ತಾ ಇದೆಯಾ ಅಥವಾ ಅಂಧಶ್ರದ್ಧೆಯಿಂದ ನಾವು ಬದುಕ್ತಾ ಇದ್ದೇವಾ? ಯಾವಾಗ ಈ ಅವ್ಯವಸ್ಥೆ ಸರಿಯಾಗೋದು? ಅಥವಾ ನಾವು ಹೀಗೆ ಗೊಂದಲದಲ್ಲಿಯೇ ಯಾವಾಗಲೂ ಇರಬೇಕಾ ಅಂತ DVG ಅವರಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಹುಟ್ಟುವ ಸ್ಥಳ, ನಮ್ಮ ತಂದೆ ತಾಯಿ, ಇದ್ಯಾವುದು ನಾವು ನಿರ್ಧಾರ ಮಾಡಿದ್ದಲ್ಲ. ಅಂದರೆ ನಾವು ಹುಟ್ಟಿದ್ದು ವಿಧಿಲಿಖಿತವ? ಹಾಗಂದ ಮಾತ್ರಕ್ಕೆ ನಾವು ದಿನನಿತ್ಯ ಮಾಡುವ ಎಷ್ಟೋ ಕೆಲಸಗಳನ್ನು ವಿಧಿಯೇ ನಡೆಸುತ್ತೆ ಅಂತ ಕೈಕಟ್ಟಿ ಕೂತ್ರೆ ಆಗೋದಿಲ್ಲ. ಅಲ್ಲಿ ಸ್ವಪ್ರಯತ್ನವೇ ಬೇಕು. ಅದೇ ರೀತಿ ಯಾವುದನ್ನು ನಾವು ಧರ್ಮ ಎಂದು ಆಚರಿಸ್ತಾ ಇದ್ದೇವೆಯೋ ಅದು ಇನ್ನೊಬ್ಬರಿಗೆ ಅಂಧಶ್ರದ್ಧೆ ಹಾಗೆ ಕಾಣಬಹುದು, ನಮಗೆ ಇನ್ನೊಬ್ಬರದ್ದು ತಪ್ಪೆಂತ ಅನಿಸ್ಬೋದು. ಈ ರೀತಿಯ ದ್ವಂದ್ವಗಳು ಜೀವನ ಪೂರ್ತಿ ಎದುರಾಗುತ್ತಲೇ ಹೋಗುತ್ತೆ. ಹೀಗಾಗಿ ಯಾವಾಗ ಇದಕ್ಕೆ ಉತ್ತರ ಸಿಗೋದು? ಯಾವಾಗ ಈ ಅವ್ಯವಸ್ಥೆ ಸರಿಯಾಗೋದು? ಅಥವಾ ಈ ಗೊಂದಲ ತಳಮಳದಲ್ಲಿಯೇ ಇಡೀ ಜೀವನವನ್ನು ಕಳೆಯಬೇಕಾ ಅಂತ DVGಯಲ್ಲಿ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಶಿಕ್ಷಕರೊಬ್ಬರು ಹೇಳಿದ್ದು ನೆನಪಾಗ್ತಾ ಇದೆ. ನಾವು ಯಾವಾಗಲೂ ಜೀವನದಲ್ಲಿ ಒಂದೋ ವಿಧಿ ಎಲ್ಲವನ್ನು ನಡೆಸ್ತಾ ಇದೆ, ಅಥವಾ ಎಲ್ಲವನ್ನೂ ನಮ್ಮ ಸ್ವಪ್ರಯತ್ನದಿಂದಲೇ ನಾವು ಮಾಡ್ತಾ ಇದ್ದೇವೆ ಅಂತ ಅಂದ್ಕೋತೇವೆ. ಅಂದರೆ ಒಂದೋ ಇದು ಅಥವಾ ಅದು ಅಂತ ಬದುಕ್ತಾ ಇರ್ತೇವೆ. ಆದರೆ ಎರಡೂ ಆಗಿರಬಹುದು. ಅಂದರೆ ನಮ್ಮ ಜೀವನ ವಿಧಿ ಹಾಗೂ ನಮ್ಮ ಪ್ರಯತ್ನ ಎರಡನ್ನು ಅವಲಂಬಿಸಿರಬಹುದಲ್ವಾ? ಹೀಗೆ ಯಾಕೆ ಯೋಚಿಸೋದಿಲ್ಲ ನಾವು ಅಂತ ಹೇಳಿದರು. ಚಾಣಕ್ಯ ಮತ್ತು ಚಂದ್ರಗುಪ್ತನ ನಡುವೆ ನಡೆದ ಒಂದು ಸಂಭಾಷಣೆಯಲ್ಲಿ ಚಂದ್ರಗುಪ್ತ, ಎಲ್ಲವೂ ಹಣೆಯಲ್ಲಿ ಬರ್ತಿದ್ದೇ ಆಗೋದು ಅಂದಮೇಲೆ ನಾವು ಪ್ರಯತ್ನ ಮಾಡಿ ಏನು ಫಲ ಅಂತ ಕೇಳ್ತಾನೆ. ಆಗ ಚಾಣಕ್ಯ ಹೇಳೋದು, ಯಾರಿಗೆ ಗೊತ್ತು, ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುತ್ತೆ ಅಂತ ಹಣೆಯಲ್ಲಿ ಬರೆದಿರಬಹುದಲ್ವಾ ಅಂತ ಹೇಳ್ತಾನೆ. ಈ ಮಾತನ್ನು ನಾವು ಆದಷ್ಟು ನೆನಪಿನಲ್ಲಿಟ್ಕೊಳ್ಳೋಣ. ನಮ್ಮ ಪಾಡಿಗೆ ನಾವು ಕೆಲಸವನ್ನು, ನಮ್ಮ ಪ್ರಯತ್ನವನ್ನು ಮಾಡೋಣ, ಉಳಿದದ್ದನ್ನು ವಿಧಿಗೆ ಬಿಡೋಣ. ಧನ್ಯವಾದ.